ಎಲ್ಲವನ್ನೂ ಕಿವಿಗೊಟ್ಟು ಕೇಳಿದ ರಾವಣನು, ಶ್ರೀರಾಮ, ನಿನ್ನ ಮಾತುಗಳೆಲ್ಲವೂ ನನಗೆ ಮನವರಿಕೆಯಾದವು. ನನ್ನ ತಪ್ಪು ಈ ಮೊದಲೇ ನನಗೆ ತಿಳಿದಿದೆ. ಅನೇಕ ತಪ್ಪುಗಳನ್ನು ಮಾಡುವಾಗಲೇ ಅದು ತಪ್ಪು ಎಂದು ನನಗೆ ತಿಳಿದಿದ್ದಿತು. ಆದರೂ ದುರ್ಬಲ ಚಿತ್ತನಾದ ನಾನು ತಪ್ಪಾಗಿಯೇ ಆ ತಪ್ಪುಗಳನ್ನು ಮಾಡಿರುವೆನು. ಧರ್ಮವನ್ನು ಮೀರಬಾರದಿತ್ತು, ಮೀರಿದ್ದೇನೆ. ಪ್ರವಾಹದಲ್ಲಿ ಸಿಕ್ಕು ತೇಲುವಂತಾಗಿದೆ ನನ್ನ ಬಾಳು. ನನ್ನ ಶಾಪದಿಂದ ನನಗೆ ವಿಮೋಚನೆ ಇಲ್ಲವೆಂಬುದನ್ನೂ ನಾನು ಬಲ್ಲೆನು. ನನ್ನ ಜನ್ಮವೇ ಹೀಗೆ. ಹಿರಿಯಣ್ಣನನ್ನು ಓಡಿಸಿ ಈ ಲಂಕೆಯಲ್ಲಿ ರಾಜ್ಯವನ್ನು ಕಟ್ಟಿದ ನಾನು ಒಡ ಹುಟ್ಟಿದ ತಮ್ಮನನ್ನೂ ಈ ರಾಜ್ಯದಿಂದ ಒಟ್ಟಿದೆನು. ಅಂತೆಯೇ ಅರ್ಥ ಕಾಮಗಳ ಲಾಲಸೆಯಿಂದ ಧರ್ಮವನ್ನು ತೊರೆದೆನು. ನಾನಾಗಿ ತೊರೆದ ಧರ್ಮವು ನನ್ನನ್ನೂ ತೊರೆದು ಹೋಯಿತು. ಬಯಸಿದ್ದ ಕಾಮವು ಬಯಕೆಯನ್ನು ಮೀರಿ ತೃಪ್ತಿಯನ್ನೂ ಕೊಡದೆ ಬೆಳೆಯುತ್ತಲೇ ಹೋಯಿತು. ಅರ್ಜಿಸಿದ ಅರ್ಥವು ಸದುಪಯೋಗವಿಲ್ಲದೆ ನಿರರ್ಥಕವಾಯಿತು. ಪಾಪಿಯಾದ ನನಗೆ ಮೊದಲ 3 ಪುರುಷಾರ್ಥಗಳೂ ಸಂಪ್ರಾಪ್ತವಾಗಲಿಲ್ಲ. ಕೊನೆಯದು ನಿನ್ನ ದಯೆಯಿಂದ ಮಾತ್ರ ನನಗೆ ಸಂಪ್ರಾಪ್ತವಾಗಬೇಕು. ಸಕಾಲದಲ್ಲಿ ನನಗೆ ಬುದ್ಧಿ ಬರಲಿಲ್ಲ. ಬುದ್ಧಿ ಬಂದಾಗ ಕಾಲಾನುಕೂಲವಿಲ್ಲ. ಏನು ಮಾಡಲಿ? ಮಾಡಿದ್ದ ತಪ್ಪುಗಳ ಕುರಿತು ನನಗೆ ವ್ಯಸನವಾಗುತ್ತದೆ, ಪಶ್ಚಾತ್ತಾಪವಾಗುತ್ತದೆ. ಆದರೆ ಶರಣಾಗಿ ಬಾಳಲು ಮಾತ್ರ ಮನಸ್ಸಿಲ್ಲ. ಇಲ್ಲಿಯವರೆಗೂ ಇಂದ್ರಿಯದ ಆಳಾಗಿಯೇ ಬಾಳಿದ ನನಗೆ ಇನ್ನದನ್ನು ಆಳಿ ಬಾಳಲು ಸರ್ವತಾ ಸಾಧ್ಯವಾಗದು. ಬ್ರಹ್ಮ ರುದ್ರಾದಿಗಳನ್ನು ಮೆಚ್ಚಿಸಿ ಬೇಕಾದ ವರಗಳನ್ನು ಪಡೆದೆನು. ಅಂತೆಯೇ ಕಾಮಮೋಹಿತನಾಗಿ ನನ್ನ ಹಗೆಗಳಿಗೂ ಬೇಡದ ಶಾಪಗಳನ್ನು ನಾನು ಪಡೆದಿರುವೆನು. ಪರಮಶಿವನ ಕೈಲಾಸವನ್ನೇ ಎತ್ತಿ ಆಡಿಸಿದ ನಾನು ನಿನ್ನರಸಿಯನ್ನು ಕದ್ದು ತಂದೂ ಆಯಿತು. ಸ್ವರ್ಗವನ್ನೇ ಗೆದ್ದು ಆ ಸರ್ವಸುಖವನ್ನು ಲಂಕೆಯಲ್ಲಿ ಇಳಿಸಿದ ನಾನು ಒಡ ಹುಟ್ಟಿದ ತಮ್ಮನನ್ನು ರಾಜ್ಯದಿಂದ ಟಿಯುವಾಯಿತು. ಲೋಕಲೋಕಗಳನ್ನು ಗೆದ್ದ ನಾನು ನನ್ನ ಮನಸ್ಸನ್ನೇ ಗೆಲ್ಲಲಾರದೆ ಈ ಸ್ಥಿತಿಯನ್ನು ತಂದುಕೊಂಡಾಯಿತು. ಹುಟ್ಟಿನಿಂದಲೇ 10 ತಲೆ 20 ಕೈಗಳಿಂದೊಪ್ಪಿರುವ ನನಗೆ ನಿನ್ನ ಯುದ್ಧದಲ್ಲಿ ನನ್ನ ವೀರಪುರುಷರ ಒಂದೇ ಒಂದು ತಲೆಯನ್ನಾದರೂ ರಕ್ಷಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇನ್ನೂ ನನಗೆ ಬದುಕುವ ಆಸೆಯೇ? ಯಾಕೆ ಬದುಕಬೇಕು? ಬದುಕು ಯಾಕಾಗಿ ನನಗೆ ಬೇಕು? ನಾನು ನನ್ನ ತಮ್ಮನನ್ನು ಕರೆದು ರಾಜ್ಯವನ್ನು ಕೊಟ್ಟರೆ ನೀನು ನಿನ್ನ ರಾಜ್ಯವನ್ನೇ ನನಗೆ ಕೊಡುವೆಯಂತೆ. ನಿನ್ನ ಪತ್ನಿಯನ್ನೇ ಅಪಹರಿಸಿದ ನನ್ನನ್ನು ಬೇಕಿದ್ದರೆ ಕ್ಷಮಿಸಿ ಬಿಡುವೆಯಂತೆ. ರಾಮ, ಗೆದ್ದೆ ಆಡುವ ನಿನ್ನ ಮಾತುಗಳನ್ನು ಕೇಳುವಾಗ ನೀನು ಎಂತೆಂಥವನೆಂದೂ ನಾನು ತಿಳಿಯಲಾರನೆ. ನಿಜವಾಗಿಯೂ ಮಹಾಪುರುಷನು ನೀನು. ಎಂದೋ ಹೊಂದಿ ಅನುಭವಿಸಲ್ಪಡುತ್ತಿದ್ದ ಅಹಲ್ಯಾದಿಗಳ ಶಾಪವು ನಿನ್ನಿಂದಲೇ ನಿವಾರಣೆಯಾಗಿದೆಯಂತೆ. ಆದರೆ ಎಂದೋ ಪಡೆದು ಇನ್ನೂ ಅನುಭವಿಸಲ್ಪಡದಿರುವ ಈ ದಶಮುಖನ ಶಾಪಗಳು ನಿನ್ನಿಂದಲೇ ಮೊದಲಾಗಿ ಕೊನೆಗೊಳ್ಳಬೇಕಾಗಿದೆ. ನಿನ್ನ ಮೂಲಕವೇ ನನ್ನಿಂದ ಅನುಭವಿಸಲ್ಪಡಬೇಕಾದ ಶಾಪಗಳು ಮಹಾತ್ಮನಾದ ನಿನ್ನಿಂದ ಅದರ ಆರಂಭದಲ್ಲೇ ಕೊನೆಗೊಳ್ಳುವ ಯೋಗವು ನನಗೆ ಸಂಪ್ರಾಪ್ತವಾಗಿದೆ. ಅಂತೆಯೇ ನಾನು ಧನ್ಯನು. ನಾನು ಒಳ್ಳೆಯವನಾದರೆ ನಿನಗೆ ನನ್ನ ಮೇಲೆ ವೈರವಿಲ್ಲವಂತೆ. ನಾನೇ ಬಯಸಿರಿದ ನನ್ನ ಒಳಿತನ್ನು ನನ್ನ ಶತ್ರುವೆಂದೇ ನಾನು ಪರಿಗಣಿಸಿರುವ ಯಾವನೂ ಆದ ನೀನು ಬಯಸುತ್ತೀಯೇ ಎಂದಾದಾಗ ನೀನು ನನಗೆ ವೈರಿಯೇ? ಛೇ, ನನ್ನ ಉದ್ಧಾರಕರ್ತನೇ ನೀನು. ಓ ಸ್ವಾಮಿಯೇ, ದುಷ್ಕರ್ಮದಿಂದ ಕಲುಷಿತನಾಗಿ ಅಜಬವಾದಿಗಳ ಅನುಗ್ರಹಕ್ಕೂ ಅಮಂಗಲವನ್ನೆರಸಿ ಅಪವಿತ್ರ ದೇಹಿಯಾಗಿ ಸರ್ವತಾ ಮುಂದೆ ಬದುಕಲು ನನಗೆ ಇಷ್ಟವಿಲ್ಲ. ಪಶ್ಚಾತ್ತಾಪದಿಂದ ಪಾಪವು ಪರಿಹಾರವಾಗಬಲ್ಲುದಾದರೂ ಅದು ಕೇವಲ ಅಂತರಂಗದ ಯಾತನೆಗೆ ಕಾರಣವು. ಆದುದರಿಂದ ಶಿಕ್ಷಾಧಿಕಾರಿಯಿಂದಲೇ ಅಪರಾಧಕ್ಕೆ ಶಿಕ್ಷೆಯಾಗುವುದು ಪ್ರಶಸ್ತವು. ಅದನ್ನೇ ಪೂರ್ಣೋಲ್ಲಾಸದಿಂದ ನಾನು ಸ್ವಾಗತಿಸತಕ್ಕವನು. ಅಳಿದುಳಿದ ಯಾವುದಾದರೂ ಕರ್ಮಫಲವನ್ನುಣ್ಣುವುದಕ್ಕಾಗಿ ಇನ್ನೊಂದು ಜನ್ಮವು ನನಗೆ ಬರಬಾರದು. ಅದಕ್ಕಾಗಿಯೇ ರಾಮಬಾಣದ ಶಿಕ್ಷೆಯನ್ನು ನಾನು ಬಯಸುವುದು. ಇನ್ನಾವ ಆಸೆಯೂ ನನಗಿಲ್ಲ. ಹಳತೊಂದರ ನಾಶದಿಂದಲೇ ಹೊಸತೊಂದು ಹುಟ್ಟಿ ಕಾಣಿಸಿಕೊಳ್ಳಬೇಕು. ನಾನು ಬದುಕಿಕೊಳ್ಳಲು ಪೂರ್ಣಾವಕಾಶವತ್ತೆನ್ನಿತ್ತೇ ಅಲ್ಲ ಸ್ವಾಮಿ. ನಾನು ಬದುಕಿ ಮಾಡುವ ಧರ್ಮದ ಸೇವೆಗಿಂತಲೂ
ಸತ್ತು ತೋರಿಸುವ ಪಾಠವೇ ಭಾವಿ ಪ್ರಪಂಚಕ್ಕೆ ಉತ್ತಮ ಮಾರ್ಗದರ್ಶನವಾಗಬಹುದು. ದುಷ್ಟ ರಾವಣನ ಪತನವೇ ಧರ್ಮ ಜಾಗೃತಿಗೆ ಸುಸ್ಪಷ್ಟವಾದ ನಿದರ್ಶನವಾಗಬಲ್ಲದು. ತ್ರಿಭುವನದಲ್ಲನೆನ್ನಿಸಿದ ವೀರ ದಶಕಂಧರನು ಕೋದಂಡ ದೀಕ್ಷಾ ಗುರುವೆನ್ನಿಸಿದ ಶ್ರೀರಾಮನಲ್ಲಿ ವೀರೋಚಿತವಾಗಿಯೇ ಹೊಯ್ದಾಡಿ ಆ ದಿವ್ಯಾಸ್ತ್ರ ದೆಸುಗೆಯ ಅಮೃತಾನ್ನವನ್ನುಂಡು ಪಾವನನಾಗಿ ಪ್ರಾಣಾರ್ಪಣದಿಂದಲೇ ಪೂರ್ಣ ಸಾರ್ಥಕ್ಯವನ್ನು ಹೊಂದಿಸುವುದಲ್ಲದೆ, ಓ ರಾಮ, ನನಗಿನ್ನು ಬೇರೆ ಮತ ಪಥಗಳಿಲ್ಲ. ಪಡೆಯುವ ಅರ್ಹತೆಯು ನನಗಿದ್ದರೆ, ನೀನೊಲಿದು ನೀಡುವುದಿದ್ದರೆ, ಓ ಸೀತಾಪತೆ, ಮಂತ್ರಪೂತವಾದ ನಿನ್ನ ಮಹಾಮಾರ್ಗಣಕ್ಕೆ ಮೈಯಿತ್ತು ಅಖಂಡವಾದ ನಿನ್ನ ಪರಮ ಪದವನ್ನೇ ಪಡೆದೇನು. ಅಲ್ಲದೆ ಜೀವದಿಂದಿದ್ದು ನಿನ್ನ ಸೀತೆಯನ್ನು ನಿನಗೊಪ್ಪಿಸಲಾರೆನು. ತೊರೆದು ಹೋದ ತಮ್ಮನನ್ನು ಕರೆದು ಕೂಡಿಸಿಕೊಳ್ಳಲಾರೆನು. ಹೆಚ್ಚೇಕೆ ದಾಶರಥಿಯಾದ ನಿನಗೆ ಸರ್ವತಾ ಶರಣಾಗಲಾರೆನು ಎಂದು ಸುಸ್ಪಷ್ಟವಾಗಿಯೇ ನುಡಿದು ಗಹಗಹಿಸಿ ಧನುವನ್ನು ಧರಿಸಿದನು. ವಿ ಎನ್ ಭಾಗವತ್ ಬರಬಳ್ಳಿ.